ಪ್ರತಿಯೊಬ್ಬ ಮಗುವಿಗೆ ಶಿಕ್ಷಣ ನೀಡಿ ಅವರನ್ನು ಸುಶಿಕ್ಷಿತ ಪ್ರಜೆಗಳನ್ನಾಗಿ ರೂಪಿಸುವ ಶಿಕ್ಷಕರ ಸೇವೆ ಅಪಾರವಾಗಿದ್ದು ಅವರನ್ನು ಸದಾ ಗೌರವದಿಂದ ಕಾಣಬೇಕು ಎಂದು ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮೊಹಮ್ಮದ್ ನಾಸಿರ್ ತಿಳಿಸಿದ್ದಾರೆ. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಅತಿಥಿ ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಶಿಕ್ಷಕರು ನಮ್ಮ ಜೀವನದಲ್ಲಿ ಪ್ರಮುಖ ಸ್ಥಾನ ಹೊಂದಿದ್ದಾರೆ ಎಂದು ಹೇಳಿದರು. ಪ್ರತಿಯೊಬ್ಬ ಸಾಧಕನ ಯಶಸ್ಸಿನ ಹಿಂದೆ ಒಬ್ಬ ಶಿಕ್ಷಕನ ಪಾತ್ರ ಇರುವುದನ್ನು ನಾವು ಮರೆಯಬಾರದು. ತಮ್ಮ ಸಮಯವನ್ನು ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಮೀಸಲಿಡುವ ಶಿಕ್ಷಕರ ನಿಸ್ವಾರ್ಥ ಸೇವೆಗೆ ನಾವು ಚಿರಋಣಿಯಾಗಿರಬೇಕು ಎಂದು ಹೇಳಿದರು. ಇದೇ ವೇಳೆ ಅತಿಥಿ ಶಿಕ್ಷಕರಿಗೆ ನೀಡಲಾಗುತ್ತಿರುವ ಗೌರವಧನ ಕಡಿಮೆ ಇದ್ದು ಅದನ್ನು ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಕಾರ್ಯಕ್ರಮದಲ್ಲಿ ಉರ್ದು ಶಾಲೆಯ ಮುಖ್ಯ ಶಿಕ್ಷಕರಾದ ರವೀಂದ್ರ ಗೌಡ ಸೇರಿದಂತೆ ಅತಿಥಿ ಶಿಕ್ಷಕರಾದ ಕೌಸರ್ ಸುಲ್ತಾನ್, ರೇಷ್ಮಾ ಬಾನು, ಸಾಫಿಯಾ ಕೋಸರ್, ಹಾದಿ ಲಕ್ಷ್ಮಮ್ಮ, ರೇಷ್ಮಾ ಮತ್ತು ಇತರರು ಉಪಸ್ಥಿತರಿದ್ದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. 2025-26ನೇ ಸಾಲಿನಿಂದ ನಮ್ಮ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದಂತಹ 3 ಜನ ಶಿಕ್ಷಕರಿಗೂ ಮತ್ತು ನಮ್ಮ ಶಾಲೆಯ ಅಡುಗೆ ಸಿಬ್ಬಂದಿಯವರಿಗೂ ಸಹ ನಮ್ಮ ಶಾಲೆಯ ವತಿಯಿಂದ ಹಾಗೂ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಅಕಾಡೆಮಿ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ನಾಸಿರ್ ಸರ್ ಅವರು ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾರೆ. ಇಲ್ಲಿ ಸುಮಾರು ಒಂದು 4.5 ವರ್ಷದಿಂದ ಕನ್ನಡ ಶಿಕ್ಷಕನಾಗಿ ಆಗಮಿಸಿದ್ದೀನಿ. ಈ ಶಾಲೆ ತುಂಬ ಉತ್ತಮವಾಗಿದೆ. ನನಗೆ ಈಗ ಬೇರೆ ಶಾಲೆಗೆ ವರ್ಗಾವಣೆ ಆಗಿದೆ. ಹೇಳಬೇಕು ಅಂದರೂ ಕೂಡ ಅದು ದುಃಖದ ವಿಷಯ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂತಂದರೆ ನನಗೆ ಹೋಗೋಕ್ಕೆ ಇಷ್ಟನೇ ಇಲ್ಲ. ಇರೋ ಮಾತು ಹೇಳ್ತೀನಿ. ನಾನು ಆಚೆ ಒಂದು ಈಚೆ ಒಂದು ಹೇಳಲ್ಲ. ನನಗಂತೂ ತುಂಬ ಚೆನ್ನಾಗಿ ಎಲ್ಲರೂ ಸಹ ಉತ್ತಮವಾಗಿರ್ತಕ್ಕಂಥ ಒಂದು ಸಹಕಾರವನ್ನು ಕೊಡ್ತಾಯಿದ್ರು. ಈ ಶಾಲೆ ಬಿಟ್ಟು ಹೋಗ್ಬೇಕಂದ್ರೆ ನನಗೂ ಬಾಧೆ ಆಗ್ತಾಯಿದೆ. ನನಗೆ ಗೊತ್ತಿರೋ ಹಾಗೆ ಮತ್ತು ಇಲಾಖೆಯಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ನಾಳೆ ನಾನು ರಿಲೀವ್ ಆಗ್ತೀನಿ. ಬೇರೆಯವರು ಬರ್ತಾರೆ, ಯಾರನ್ನೋ ಒಬ್ಬರನ್ನ ಅಪಾಯಿಂಟ್ ಮಾಡಿದ್ದಾರೆ ಇಲ್ಲಿಗೆ. ಅವರು ನಾಳೆ ಬೆಳಗ್ಗೆ ಇಲ್ಲಿಗೆ ಬರ್ತಾರೆ. ನಾನು ಮಧ್ಯಾಹ್ನ ಅಷ್ಟೊತ್ತಿಗೆ ನಾನು ರಿಲೀವ್ ಆಗಿ ಬೇರೆ ಕಡೆ ಹೋಗ್ತಾ ಇದ್ದೀನಿ. ಆದರೆ ನಾನು ಇಲ್ಲಿ 4.5 ವರ್ಷದಿಂದ ಮಾಡಿದ್ದೀನಿ ಕೆಲಸ. ಏನೇ ಆಗಲಿ ನಿಮಗೆ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಒಂದು ಮಾತು ಏನಾದರೂ ಅಂದಿದ್ರೆ ನನ್ನನ್ನು ಕ್ಷಮಿಸಬೇಕು ಅಂತಕ್ಕಂಥದ್ದು ಈ ಸಮಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ನನಗೆ ಗೊತ್ತಿರೋ ಹಾಗೆ ನಿಮ್ಗೆ ಯಾರಿಗೂ ಸಹ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನಾನು ಮಾಡಿದ್ದೀನಿ ಇಲ್ಲಿ ಕೆಲಸ. ನನ್ನ ಪಾಠಪೂರ್ವಕ ನಾನು ಮಾಡಿದ್ದೀನಿ. ಮತ್ತು ಮೇಡಮ್ ಅವರು ಇಂತಾಜ್ ಮೇಡಮ್ ಅವರು 6 ತಿಂಗಳಿಂದ ಟ್ರಾನ್ಸ್ಫರ್ ಆಗಿ ಹೋದರು. ಅವರು ನನಗೆ ಜವಾಬ್ದಾರಿಯನ್ನು ಕೊಟ್ಬಿಟ್ರು. ಅವ್ರ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಇಷ್ಟು ದಿವಸ ನಾನಿದ್ದೆ. ಟ್ರಾನ್ಸ್ಫರ್ ಮೇಡಮ್ ಜೊತೆ ನಂದು ಆಗಿತ್ತು. ಹೇಳಬಾರ್ದು ಹೆಸರು, ಆದ್ರೂ ನಾನು ಹೇಳ್ತಾ ಇದ್ದೀನಿ. ನಮ್ಮ ಅತಿಥಿ ಶಿಕ್ಷಕರು ನಮಗೆ ಇಷ್ಟು ನಮ್ಮ ಮಕ್ಕಳಿಗೆ ಕಷ್ಟಪಟ್ಟು ಶ್ರಮಪಟ್ಟು ಇಷ್ಟು ಮಕ್ಕಳ ತಯಾರಿ ಮಾಡಿದ್ದಾರೆ. ಆ ಸ್ಕೂಲ್ ಡೇ ಅಲ್ಲೇ ಗೊತ್ತಾಗುತ್ತೆ. ಊರೆಲ್ಲ ಹೇಳ್ತಾ ಇದೆ, ನಿಮ್ಮ ಟೀಚರ್ಸ್ ಒಳ್ಳೆ ಟೀಚರ್ಸ್ ಸಿಕ್ಕಿದ್ದಾರೆ ನಿಮ್ಮ ಶಾಲೆಗೆ. ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಶಿಕ್ಷಕರು ಇದ್ರೇ ಮಾಡೋದು, ದುಡ್ಡು ಹಾಕಿದ್ರೆ ದೊಡ್ಡದಲ್ಲ ಅದು ಅಂತ ಊರೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಒಂದು ಚಿಕ್ಕದಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಈ ಸಮಯದಲ್ಲಿ ಇಟ್ಕೊಂಡಿದ್ದೀವಿ. ನಾನು ಶಿಕ್ಷಕರನ್ನ ಹೇಳೋದು ಒಂದೇ ಏನಂದರೆ, ಇಷ್ಟು ದಿನ ನನ್ನ ಜೊತೆ ನಮ್ಮ ಸರ್ ಜೊತೆ ನೀವು ಕೆಲಸ ಮಾಡಿದ್ದೀರಾ. ತುಂಬ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೀರಾ, ತುಂಬ ಒಳ್ಳೆಯ ರೀತಿಯಲ್ಲಿ. ಯಾಕಂದರೆ ಒಂದು ಮಾತು ಅವರು ಜೋರಾಗಿ ಹೇಳಿರ್ಬೋದು, ನಾನು ಹೇಳಿರ್ಬೋದು. ನಾನು ಹಲವಾರು ಸರಿ ಬಂದು ಹೇಳ್ತಾನೆ ಇರ್ತೀನಿ, ಆ ಥರ ಮಾಡಿ ಈ ಥರ ಮಾಡಿ ಅಂತ. ನನ್ನ ಮಾತುಗೂ ಯಾವುದೇ ಬೇಜಾರು ಮಾಡ್ದಂಗೆ ನೀವೆಲ್ಲ ಇಷ್ಟು ದಿನ ಇಷ್ಟು ಚೆನ್ನಾಗಿ ಸುಂದರವಾಗಿ ನಮ್ಮ ಶಾಲೆ ನಡೆಸ್ಕೊಂಡು ಬಂದಿದ್ದೀರಾ. ನಿಮಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಸಾರ್ ಹೇಳ್ತಾ ಇರೋದು, ಈಗ ನಾವು ನಮ್ಮ ಉದ್ದೇಶ ಏನಂದರೆ ನಮ್ಮ ಅತಿಥಿ ಶಿಕ್ಷಕರನ್ನು ಬೀಳ್ಕೊಡುಗೆ ಸಮಾರಂಭ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ ನಮ್ಮ ಸಂಘಟನೆಯಿಂದ. ಸಾರ್ ಹೇಳ್ತಾ ಇರೋದು ಈಗ ಗೊತ್ತಾಗ್ತಾ ಇದೆ. ಅದು ಒಂದು ದುಃಖದ ವಿಷಯನೇ. ಯಾಕಂದರೆ ನಾವು ಹೆಂಗಿದ್ವಿ ಏನು ಅಂತ ಎಲ್ಲರಿಗೂ ಗೊತ್ತು. ನಮಗೆ ಸಾರ್ ಎಷ್ಟು ರವೀಂದ್ರಗೌಡ ಸರ್ ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮ ಮಾಡೋಕ್ಕೆ ಸಂಘಟನೆಗೆ. ನಮ್ಮ ಸಂಘಟನೆಯಿಂದ ಬಂದು ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಆದರೆ ಅವ್ರ ಸಹಕಾರ ಇಲ್ಲದಿದ್ದರೆ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ. ನಮಗೆ ತುಂಬ ಸಹಕಾರ ಕೊಟ್ಟಿದ್ದೀರಾ. ನೀವು ಹೋಗೋದು ಇಲ್ಲಿಂದ ಇಷ್ಟನೇ ಇಲ್ಲ ನಮಗೆ. ನೀವು ಅಂದರೆ ನಾವು ಮಾಡೋ ಕೆಲಸ ಮಾಡ್ತೀವಿ. ಯಾಕಂದರೆ ಹೊಸಬರು ಬಂದರೆ ಇಲ್ಲಿ 0ಇಂದ ಸ್ಟಾರ್ಟ್ ಆಗಬೇಕಾಗುತ್ತೆ, ಎಲ್ಲರೂ ಅಡ್ಜಸ್ಟ್ ಆಗಬೇಕಾಗುತ್ತೆ. ಅದಕ್ಕಾಗಿ ನೋಡೋಣ ಮುಂದೆ ಏನಾಗುತ್ತೋ ಅಂತ ನೋಡೋಣ. ನೀವೇ ಇದ್ದರೆ ನಮ್ಗೆ ಒಳ್ಳೆಯದೇ ಇತ್ತು. ಯಾಕಂದರೆ ನಮ್ಗೆ ಅಷ್ಟು ಜೊತೆಯಲ್ಲಿದ್ದು ಪ್ರತಿಯೊಂದಕ್ಕೂ ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದೀರಾ.
ಒಂದು ಸ್ಕೂಲ್ ಡೇ ನಡೆಸಬೇಕಾದ್ರೆ ಬರೀ ದುಡ್ಡು ಮುಖ್ಯ ಅಲ್ಲ, ಸಿಬ್ಬಂದಿನೂ ಮುಖ್ಯ. ನಮ್ಮ ಇಲ್ಲಿನ ನೀವು ಮುಖ್ಯ ಉಪದ್ರಾಗಿ ನಮ್ಗೆ ಸಹಕಾರ ಕೊಟ್ಟಿದ್ದೀರಾ. ಎಲ್ಲ ಶಿಕ್ಷಕರು ನಮಗೆ ಒಳ್ಳೆಯ ಇದು